ಎಲ್ಲ ಮಾಡೋದು ನಮ್ಮ ಸಜೆಷನ್ ನಮ್ಮ ಇವನೇ ಅವ್ರಿಗೆ ಮಾಸ್ಟರ್ ಗೊತ್ತಿರೋ ತಪ್ಪಾಗಿ ಗೊತ್ತಾಗುತ್ತಿಲ್ಲ. ಯಾಕಂದರೆ ಅವನೇ ಎಲ್ಲ ಒಂದು ಒಳ್ಳೆಯ ಸಜೆಷನ್ ಕೊಟ್ಟು ಅವನೇ ಒಂದು ಅಕಾಡೆಮಿಗೆ ತಪ್ಪು ಅಕಾಡೆಮಿಗೆ ಅಂತ ಅನ್ನೋವನ್ನ ಅವ್ರದ್ದೇ ಒಂದು ಈಗ ಮತ್ತೆ ಟೆಸ್ಟ್ ಅದು ಮಾಡ್ತಾರೆ. ಇಲ್ಲಿ ವ್ಯವಸ್ಥೆ ಅನ್ನೋಕ್ಕೆ ಏನು ನಾವು ಒಂದಿನ 2 ದಿನ ವ್ಯವಸ್ಥೆ ಮುಖ್ಯಲ್ಲ. ವ್ಯವಸ್ಥೆ ಚೆನ್ನಾಗಿದೆ ಬಿಟ್ಟು ಅವರು ದುರ್ಗಿ ಅಂದರೆ ದೇಶನ ರಕ್ಷಣೆ ಮಾಡ್ತಾರೆ. ಒಳ್ಳೆ ಮಾಡಲಾಗಿದೆ ಎಲ್ಲ ಕಾಪಾಡಿದೆ ಚೆನ್ನಾಗಿದೆ. ವ್ಯವಸ್ಥೆ ಬಗ್ಗೆ ಮಾತಾಡಬೇಕು. ಒಂದಿನ 2 ದಿನ ಬಂದಿರ್ತೀವಿ. ನಮ್ಮ ಗುರಿ ಬಿಟ್ಬಿಟ್ಟು ಆ ಗುರಿ ವಿಚಾರ ಅಷ್ಟೇ ಮಾಡಬೇಕು. ವ್ಯವಸ್ಥೆ ನಮ್ಗೆ ಅದಾತು ಇದಾದ್ರು ನಮ್ಗೆ ಊಟ ಕೊಟ್ಟರು ನೀರಿಲ್ಲ ಅದನ್ನು ಸಿಲ್ಲಿ ವಿಚಾರ ಮಾತಾಡಬಾರ್ದು. ನಮ್ದೇನು ನಾವು ಏನು ಉದ್ದೇಶ ಇಟ್ಕೊಂಡು ಬಂದಿದ್ವಿ ವಿನ್ ಆಗ್ಬೇಕು. ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ವಿನ್ ಆಗ್ಬೇಕಂತೇ ಬಂದಿರ್ತಾರೆ. ಯಾರು ಸೋಲ್ತೇನೆ ಅಂತ ಬಂದಿರಲ್ಲ. ಅವ್ರು ಗೆಲ್ಲುತ್ತೀನಿ ನಾನು ಸಾಧುತ್ತೇನೆ ಅಂತ ಬಂದಿರ್ತಾರ. ಕೆಲವೊಬ್ಬರಿಗೆ ಅವರವರ ಪ್ರಯತ್ನಕ್ಕೆ ಅನುಸಾರವಾಗಿ ಭಗವಂತ ಫಲ ಕೊಡ್ತಾನೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಿಮ್ಮ ಯಾವ ಯಾವ ಬಿಜಾಪುರ ಮತ್ತು ಏನು ನಮ್ಮ ನಿಮ್ಮಂತಲೇ ಇಟ್ಟಿದ್ದೆ ನಮ್ಮ ಗಂಟೆ ಅದೆಲ್ಲ ಹೋಗಿ ಎಲ್ಲ ಮಾಡ್ಕೊಂಡ್ಬಂದು ಒಳ್ಳೆಯ ಮಾರ್ಗದರ್ಶನ ಕೇಳಿನ ಅವ್ರನ್ನ ಸಪೋರ್ಟ್ ಮಾಡಿ ಮಾಡ್ತಾರೆ. ಈಗ ಫಸ್ಟ್ ಪಾಸ್ ಆದರೆ ಆಗಲ್ಲ. ಇದೆ ಅಗ್ರಿಕಲ್ಚರ್ ಸಾಕು ಅಲ್ಲೆಲ್ಲ ಒಳ್ಳೆಯದಾಗಿದೆ ಇಲ್ಲ. ಮತ್ತು ನಾವು ಇನ್ನೂ ಏನೀಗ ಕೆಲವೊಂದು ಜನ ಪಾಪ ಕಷ್ಟ ಬೇರೆಯವರು ಆಯ್ತು ಅಂದ್ರಲ್ಲ ಅವ್ರಿಗೆ ಧೈರ್ಯ ಕೊಡಬೇಕು. ಅವ್ರಿಗೆ ನಿಮ್ಮ ವಿದ್ಯಾರ್ಥಿ ಮುಖಾಂತರ ನಾನು ಇಷ್ಟ ಹೇಳಿದ್ದು ಅವಕಾಶ ಸಿಕ್ಕಾಬಿಟ್ಟಿರ್ತಾವೆ. ಇದೇ ಗೊತ್ತಾಗಲ್ಲ ಅವಕಾಶ ಅಂತ ನಾವು ಸರ್ಕಾರಿ ನಾವು ಜೀವನ ರೂಪಿಸ್ಕೋಬೇಕಂತಿಲ್ಲ. ಮನಸ್ಸು ಬೇಕಂದ್ರೆ ನಾವು ಯಾವುದೇ ಒಂದು ರಂಗದಲ್ಲಿ ನೀವು ಅಗ್ರಿಕಲ್ಚರ್ ತಗೋರಿ, ಒಂದು ಬಿಸ್ನೆಸ್ ತಗೋರಿ, ಯಾವುದೋ ಚಿಕ್ಕ ಬಂಡವಾಳ ಹಾಕಿ ದೊಡ್ಡ ಸಾಮ್ರಾಟ ಕಟ್ಟಿದವ್ರು ಅವ್ರ ಗುರಿ ಇಟ್ಕೊಂಡು ಆ ಹುಡುಗ ಏನು ಫೇಲ್ಯೂರ್ ಆದಂಥ ಹುಡುಗರು ವಿದ್ಯಾರ್ಥಿಗಳು ಅದನ್ನು ಮಾತಾಡ್ಕೊಂಡು ಆ ಸ್ಫೂರ್ತಿ ಆ ಮಾರ್ಗದಲ್ಲಿ ಹೋದ್ರೆ ಅವ್ರಿಗೂ ಒಂದು ಒಳ್ಳೆಯದಾಗ್ತದೆ.